ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಮ್ಮ ಏರಿಯಾದಲ್ಲಿ ಗಣೇಶನ ಕೂರಿಸಿದ್ರು 3 ದಿವಸ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಿಮಗೆ ತೋರಿಸಿದ್ದೆ. ಆರ್ಕೆಸ್ಟ್ರಾ ಎಲ್ಲ ಇತ್ತು, ಎಷ್ಟು ಎಂಜಾಯ್ ಮಾಡಿದ್ವಿ ಅಂತೇಳಿ. ಲಾಸ್ಟ್ ಡೇ ಅಂತೂ ಗಣೇಶನ ಮೆರವಣಿಗೆ ಟೈಮಲ್ಲಿ ಅದೆಷ್ಟು ಖುಷಿ ಪಟ್ಟಿದ್ದೀವಿ. ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡಿದ್ದು ಇದೆಲ್ಲ ಏನು ಚೆನ್ನಾಗಿತ್ತು ಅಂದರೆ ಲೈಫಲ್ಲಿ ಮರೆಯೋಕ್ಕಾಗಲ್ಲ, ಅಷ್ಟು ಖುಷಿ ಕೊಟ್ಟಂಥ ದಿನ. ಹಾಗೆ ನನ್ನ ಜೀವನದಲ್ಲೂ ಕೂಡ ಅತ್ಯಂತ ಒಂದು ಸಂತೋಷಕರವಾದಂಥ ಹಾಗೆ ಮರೆಯಲಾರದಂಥ ದಿನ ಅಂತ ಹೇಳ್ತೀನಿ. ಅಷ್ಟು ನನಗೂ ಕೂಡ ಖುಷಿಯಾದಂಥ ಒಂದು ದಿನ. ಅದು ಒಂದು ದಿನ ಖುಷಿ ಕೂಡ ಈಗ ಡ್ಯಾನ್ಸ್ ಮಾಡಿದ್ಲು. ಎಲ್ಲರೂ ಕೂಡ ಖುಷಿಯಾಗಿ ಡ್ಯಾನ್ಸ್ ಮಾಡಿದ್ವಿ. ಆ ಸೌಂಡಿಗೆ ಒಂಥರ ಕುಣಿಬೇಕು ಅಂತೇಳಿ, ಹುಚ್ಚೆದ್ದು ಕುಣಿಬೇಕು ಅನ್ನೋ ಥರ ಎಲ್ಲರ ಮನಸ್ಸಲ್ಲಿ ಆಗ್ತಿತ್ತು. ಅಷ್ಟು ಚೆನ್ನಾಗಿತ್ತು ಆ ದಿನ ಮಾತ್ರ. ಗಣೇಶನನ್ನು ಕಳಿಸುವಾಗ ತುಂಬಾ ಬೇಜಾರಾಯಿತು. 3 ದಿನ ಹೇಗೆಲ್ಲ ಕಳೆದ್ವಿ ನಾವು, ಊರವರೆಲ್ಲ ಸೇರಿ ಎಂಜಾಯ್ ಮಾಡಿರೋದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಅಂಥ ದಿನಗಳು ಸಿಗೋದು ತುಂಬಾ ಅಪರೂಪ. ಪ್ರತಿದಿನ ಎಲ್ಲರೂ ಅವ್ರವ್ರ ಕೆಲಸದಲ್ಲಿನೇ ಬ್ಯುಸಿಯಾಗಿಬಿಡ್ತಾರೆ. ಗಣೇಶನ ಹಬ್ಬದಲ್ಲಿ ಮಾತ್ರ ನಮ್ಮ ಏರಿಯಾದಲ್ಲಿ ಎಲ್ಲರೂ ಈ ರೀತಿ ಸೇರಿ ಎಂಜಾಯ್ ಮಾಡುವಂಥದ್ದು. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಮ್ಮ ಏರಿಯಾ ಹೇಗಿದೆ ಅದು ಕೂಡ ನೀವು ನೋಡ್ಬೋದು. ಒಂದಕ್ಕಿಂತ ಒಂದು ಮನೆಗಳು ತುಂಬಾ ಚೆನ್ನಾಗಿದೆ. ನಮ್ಮ ಏರಿಯಾದಲ್ಲಿ ಗಣೇಶೋತ್ಸವವನ್ನು ಒಂಥರ ಎಲ್ಲ ಸೇರಿ ಕುಟುಂಬದವರು ಹೇಗೆ ಆಚರಿಸ್ತೀವಿ ನೋಡಿ, ಆ ರೀತಿಯೇ ಆಚರಿಸ್ತೀವಿ. ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಪುಳಿಯೋಗರೆ, ನಂತರ ಕಡಲೆಕಾಳು ಉಸ್ಲಿ, ಮೋದಕ, ತುಂಬ ಥರ ಇತ್ತು. ಕರ್ಜಿಕಾಯಿ, ಎಲ್ಲ ಥರ ತಿಂಡಿಗಳನ್ನ ಮಾಡಿದರು. ಗಣೇಶನನ್ನು ಕಳಿಸುವಾಗ ತುಂಬಾ ಬೇಜಾರಾಗ್ತಾಯಿತ್ತು, ಗೌರಮ್ಮ ಮತ್ತು ಗಣೇಶನನ್ನು ಕಳಿಸುವಾಗ. ಯಾಕಂತಂದರೆ ಆ 3 ದಿನ ನಾವು ಕಳೆದಂಥ ಕ್ಷಣಗಳಿತ್ತಲ್ಲ, ತುಂಬಾ ಖುಷಿ ಕೊಡ್ತಾಯಿತ್ತು. ಹಾಗೆಯೇ ನನಗೆ ಮಾತ್ರ ಈ ದಿನ ಜೀವನದಲ್ಲಿ ಬದುಕಿರೋವರೆಗೂ ಮರೆಯಲಾರದಂಥ ದಿನ ಅಂತ ಹೇಳ್ತೀನಿ. ಅಷ್ಟು ಒಂದು ಖುಷಿಯನ್ನು ಕೊಟ್ಟು ಹೋಗಿದ್ದಾನೆ ಗಣೇಶ. ವಿಘ್ನಕಾರಕನಾದಂತಹ ಗಣೇಶನಲ್ಲಿ ನಾನೊಂದು ಕೋರಿಕೆಯನ್ನು ಕೇಳಿಕೊಂಡಿದ್ದೆ. ಗಣೇಶ ಹೋಗುವಾಗ ನನ್ನ ಕೋರಿಕೆಯನ್ನು ಈಡೇರಿಸಿನೇ ಹೋದ. ಅದಕ್ಕೆ ಹೇಳೋದು, ಭಗವಂತ ಯಾರು ಕೈ ಬಿಟ್ಟರೂ ಕೂಡ ಭಗವಂತ ಕೈ ಬಿಡಲ್ಲ ಅಂತೇಳಿ. ನಿಜವಾಗ್ಲೂ ಹೌದು. ನಂಬಿದ ಭಕ್ತರ ಕೈಯನ್ನು ಯಾವತ್ತೂ ಕೂಡ ದೇವರು ಬಿಡೋದಿಲ್ಲ. ಇವಾಗ ಗಣೇಶನ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ರೋಡ್ಗಳಿಗೂ ಕೂಡ ಮೆರವಣಿಗೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಆವಾಗ ಪ್ರತಿಯೊಬ್ಬರ ಮನೆ ಮುಂದೆ ಕೂಡ ಪೂಜೆಯನ್ನೆಲ್ಲ ಮಾಡ್ತಾರೆ. ನಾನು ಕೂಡ ಪೂಜೆ ಮಾಡಿಸಿದ್ದೆ. ಇವಾಗ ದೇವರಿಗೆ ದೃಷ್ಟಿಯನ್ನು ತೆಗಿತಾ ಇದ್ದಾರೆ.
ಹಾಗೆ ಮೆರವಣಿಗೆಗೆ ಹೋಗುವಾಗ ಎಲ್ಲರಿಗೂ ಕೂಡ ಇಲ್ಲಿ ಪ್ರಸಾದವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಪುಳಿಯೋಗರೆ, ಕಡಲೆಕಾಳು ಉಸ್ಲಿ, ನಂತರ ಗೊಜ್ಜ ಅವಲಕ್ಕಿ ಇವೆಲ್ಲವನ್ನು. ಹಾಗೆ ನೋಡಿ ಇಲ್ಲಿ ಎಲ್ಲರಿಗೂ ಕುಣಿಬೇಕು ಅನ್ನೋ ಆಸೆ ಆಗೋಯ್ತು. ಆರುಷಿ ಮಾತ್ರ ಡಾನ್ಸ್ ಮಾಡಿಲ್ಲ. ಯಾಕೆ ಅಂತಂದರೆ ಅವಳಿಗೆ ತುಂಬಾ ಸುಸ್ತಾಗಿಬಿಟ್ಟಿತ್ತು, ತುಂಬ ವೀಕ್ನೆಸ್ ಆಗಿತ್ತು ಅವಳಿಗೆ, ಡೆಂಗ್ಯೂ ಆಗಿರೋದ್ರಿಂದ. ಅದಕ್ಕೆ ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡಿದ್ಲು ಅವಳು. ಆಮೇಲೆ ಮನೆಗೆ ಹೋಗಿಬಿಟ್ಲು. ನೋಡಿ ನಮ್ಮ ಏರಿಯಾ ಹೇಗಿದೆ ಅಂತೇಳಿ. ರೋಡಂತೂ ತುಂಬ ದೊಡ್ಡದಾಗಿದೆ, ಮನೆಗಳು ಕೂಡ ಒಂದಕ್ಕಿಂತ ಒಂದು ದೊಡ್ಡದಾಗಿದೆ. ತುಂಬಾ ಚೆನ್ನಾಗಿದೆ ಮಾತ್ರ ನಮ್ಮ ಏರಿಯಾ, ತುಂಬ ನೀಟಾಗಿ ಕ್ಲೀನಾಗಿ ಕೂಡ ಇದೆ. ಇವಾಗ ಇನ್ನೊಂದು ರೋಡಿಗೆ ಹೊರಟಿದ್ದೀವಿ ಮೆರವಣಿಗೆಗೆ. ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಯಾಕೆ ಇಲ್ಲಿ ಬೆಂಕಿ ಹಾಕಿರೋದು, ಏನು ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೀವು ಕೂಡ ತುಂಬಾ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ.